ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತವರಿಗೆ ಇಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 4,000 ರೂಪಾಯಿ ಹಣ ಬರುತ್ತೆ. ಇದಷ್ಟೇ ಅಲ್ಲದೆ 1,400 ರೂಪಾಯಿ ಹಣನೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಂದು ಜಮೆ ಆಗಲಿದೆ. ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಇದು ಜಮೆ ಆಗುತ್ತೆ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ. ವೀಕ್ಷಕರೇ, ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ವೀಕ್ಷಕರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಬೇಕು. ಯಾಕಂತಂದ್ರೆ ನಾವು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗಬೇಕು. ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದಾನೆ. ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ಕೂಡ ನೋಡಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ. ಗೃಹಲಕ್ಷ್ಮಿ ಯೋಜನೆಯ 21, 22ನೇ ಕಂತಿನ ಹಣಕ್ಕೂ ಕೂಡ ನೀವು ಇದೇ ರೀತಿ ಕಾಯ್ತಾ ಇದ್ರಿ. ಕೊನೆಗೂ ಕೂಡ ಇಲ್ಲಿ 21, 22ನೇ ಕಂತಿನ ಹಣ ಲೇಟ್ ಆಗಿನೇ ಬಂತು. ಆದ್ರೆ ಇಲ್ಲಿ 23ನೇ ಕಂತಿನ ಹಣ ನಿಮಗೆ ಹಿಂದಿನ ತಿಂಗಳೇ ಬರಬೇಕಾಗಿತ್ತು. ಆದ್ರೆ 23ನೇ ಕಂತಿನ ಹಣ ಇನ್ನೂ ಬರದೇ ಇರುವಂತಹ ಕಾರಣ 23 ಮತ್ತು 24 ಈ ಎರಡು ಕಂತುಗಳ ಹಣನೂ ಸೇರ್ಬಿಟ್ಟು 4,000 ರೂಪಾಯಿ ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಬನ್ನಿ. ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದ್ರೆ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಓಕೆ, ಇವಾಗ ಬನ್ನಿ ನೋಡಿ. 23 ಮತ್ತು 24 ಹಾಗೂ 25 ಹಾಗೂ 26 ಮತ್ತು 27 ನೋಡಿ, ಇಷ್ಟು ಕಂತುಗಳ ಹಣದ ಬಗ್ಗೆ ನಾನು ಒಂದೇ ವಿಡಿಯೋದಲ್ಲಿ ಮಾತನಾಡಿದ್ದೇನೆ. ನಮ್ಮ ಚಾನಲ್ ನಲ್ಲಿ ಇರುತ್ತೆ. ಯಾರಿನ್ನೂ ಕೂಡ ನೋಡಿಲ್ಲ ತಪ್ಪದೆ ನೋಡಿ. ಯಾಕಂತಂದ್ರೆ ಆ ಒಂದು ವಿಡಿಯೋ ನಮ್ಮ ಇಡೀ ಕನ್ನಡ ಯೂಟ್ಯೂಬ್ ಇತಿಹಾಸದಲ್ಲಿ ಯಾವುದು ಕೂಡ ಇರೋದಿಲ್ಲ. ಅಂತಹ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಆ ಒಂದು ವಿಡಿಯೋದಲ್ಲೂ ಕೂಡ ತಿಳಿಸ್ತೇನೆ. ನೋಡಿ, ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ನೋಡಿ, ನಿಮಗೆ ಆ ವಿಡಿಯೋ ನೋಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇದರಲ್ಲೂ ಕೂಡ ನಾನು ನಿಮಗೆ ಚಿಕ್ಕದಾಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತೇನೆ. ಅದ್ರ ಬಗ್ಗೆ ಏನಂದ್ರೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇದುವರೆಗೂ ಕೂಡ 1 ರಿಂದ 27 ಕಂತುಗಳ ಹಣ ಬರಬೇಕಾಗಿತ್ತು. ಆದ್ರೆ ಕೇವಲ 22 ಕಂತುಗಳ ಹಣ ಮಾತ್ರ ಬಂದಿದೆ. ಇನ್ನು ಉಳಿದಿರುವಂತಹ ಕಂತು ಬಂದಿಲ್ಲ. ಹಾಗಾಗಿ ನೋಡಿ, ಇವಾಗ ಎಲ್ಲರೂ ಕೂಡ 23ನೇ ಕಂತಿನ ಹಣ ಅಂತ ಮಾತಾಡ್ತಾ ಇದ್ದಾರೆ. ನೋಡಿ, ನಾವು ರಿಸರ್ಚ್ ಮಾಡಿರುವಂತಹ ಮಾಹಿತಿ ಪ್ರಕಾರ 27ನೇ ಕಂತಿನ ಹಣದ ಸರದಿ ಇದಾಗಿದೆ. ಹಾಗಾಗಿ 10,000 ರೂಪಾಯಿ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದೆ ನಿಮ್ಗೆ. ಯಾಕಂದ್ರೆ ಆಗಸ್ಟ್ 2023 30ನೇ ತಾರೀಕಿನಂದು ಮೊದಲನೆಯ ಕಂತು ಬಂತು. ಉಳಿದಿರುವಂತಹ ಕಂತು ಇಲ್ಲಿವರೆಗೂ ಸ್ಟಿಲ್ ನೋ ನಿಮ್ಗೆ ಇದುವರೆಗೂ ಕೂಡ ಇಲ್ಲಿ ಟೋಟಲ್ ಆಗಿ 27 ಕಂತುಗಳ ಹಣ ಅಂತೂ ಕ್ರೆಡಿಟ್ ಆಗ್ಲೇಬೇಕಾಗಿತ್ತು. ಹಾಗಾಗಿ ವೀಕ್ಷಕರೇ, ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಶೇರ್ ಮಾಡಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಹಿಂದೆ ಎಚ್ಚೆತ್ಕೊಳ್ಳಿ. ಯಾಕಂದ್ರೆ 10,000 ರೂಪಾಯಿ ಹಣ ನಿಮಗೆ ಪೆಂಡಿಂಗ್ ಇದೆ. ಇವಾಗ ಬನ್ನಿ ಇವತ್ತಿನ ಅಪ್ಡೇಟ್ಗೆ. ನೋಡಿ, ಇವತ್ತಿನ ಏನ್ ಅಪ್ಡೇಟ್ ಅಂತಂದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಮತ್ತು 23 ಮತ್ತು 24ನೇ ಕಂತಿನ ಹಣ 4,000 ರೂಪಾಯಿ ಹಣ ಬರ್ತಾ ಇದೆ. ಇದ್ರ ಬಗ್ಗೆ ನೋಡಿ, 23 ಮತ್ತು 24ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಎಲ್ಲೂ ಕೂಡ ಪ್ರಕಟವಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಇದುವರೆಗೂ ಕೂಡ ಯಾರ ಒಂದು ಖಾತೆಗಳಿಗೂ ಕೂಡ ಬಂದಿಲ್ಲ ಅಂತಾನೆ ಹೇಳ್ಬಹುದು. ಹಾಗಾಗಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣಕ್ಕೆ ಯಾರ್ಯಾರೆಲ್ಲ ಕಾಯ್ತಾ ಇದ್ದೀರಾ ಅವರು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂದ್ರೆ ನಿಮಗೆ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, ಇವಾಗ 24ನೇ ಕಂತಿನ ಹಣವನ್ನು ಕೂಡ ಅವರು ಹಾಕಬೇಕು. ಹಾಗಾಗಿ ನೋಡಿ, ಹಿಂದಿನ ತಿಂಗಳಿನ ಹಣವನ್ನ ಈ ತಿಂಗಳು ಹಾಕ್ತಾರೆ, ಈ ತಿಂಗಳಿನ ಹಣವನ್ನ ಮುಂದಿನ ತಿಂಗಳು ಹಾಕ್ತಾರೆ. ಈ ರೀತಿ ಪ್ರೊಸೆಸ್ ಇರುತ್ತೆ ನಿಮಗೆ. ಇದೇ ರೀತಿ ನೋಡಿದ್ರೆ ನಿಮಗೆ 23ನೇ ಕಂತಿನ ಹಣವನ್ನ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, 23ನೇ ಕಂತಿನ ಹಣವನ್ನ ನಾವು ಇದೇ ಒಂದು ತಿಂಗಳಿನಂದು ಹಾಕ್ತೇವೆ ಅಂತ ಹಿಂದಿನ ತಿಂಗಳು ಹೇಳಿದ್ರು. ಯಾಕಂದ್ರೆ ಅದು ಅದರ ಹಿಂದಿನ ತಿಂಗಳಿನ ಹಣ ಆಗಿತ್ತು. ನಾವು ಈ ತಿಂಗಳು ಹಾಕ್ತೇವೆ ಅಂತ ಹೇಳಿದ್ರು. ನೋಡಿ, ಅವರು ಹಾಕ್ಲಿಲ್ಲ, ನಿಮ್ಗೆ ಯಾವುದೇ ರೀತಿ ಹಣವನ್ನ ಹಾಕ್ಲಿಲ್ಲ. ಹಾಗಾಗಿ ಈ ತಿಂಗಳು ಬಂದ್ರೆ ಹಿಂದಿನ ತಿಂಗಳು ಯಾವ ತಿಂಗಳು ಅವ್ರು ಹಾಕ್ತೇವೆ ಅಂತ ಹೇಳಿದ್ರಲ್ವಾ, ಅಂದ್ರೆ ಅಕ್ಟೋಬರ್, ಆ ಒಂದು ತಿಂಗಳಿನ ಹಣ ಮತ್ತು ಅದರ ಹಿಂದಿನ ತಿಂಗಳಿನ ಹಣ ಟೋಟಲ್ ಆಗಿ 24 ಕಂತುಗಳ ಹಣದವರೆಗೂ ಕೂಡ ಅವ್ರ ಲೆಕ್ಕದಲ್ಲಿನೇ ನಾವು ಬಂದ್ರೂ ಕೂಡ 4,000 ರೂಪಾಯಿ ಹಣ ನೀವು ಪಡ್ಕೊಳ್ಬೇಕು. ಹಾಗಾಗಿ ಇಂದು ಅನೇಕ ಜಿಲ್ಲೆಯ ಮಹಿಳೆಯರಿಗೆ 4,000 ರೂಪಾಯಿ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಆದಷ್ಟು ಈ ಒಂದು ಮಾಹಿತಿಯನ್ನ ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಈ ಒಂದು ಅಪ್ಡೇಟ್ ಆಗಿರುತ್ತೆ. ಎಲ್ಲರೂ ಕೂಡ ತಪ್ಪದೆ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ 23 ಮತ್ತು 24ನೇ ಕಂತಿನ ಹಣ 4,000 ರೂಪಾಯಿ ಹಣ ಒಟ್ಟಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ. ಇದಷ್ಟೇ ಅಲ್ಲದೆ ನೋಡಿ, ಇಲ್ಲಿ 1,400 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಏನಂದ್ರೆ ಇದು ಇವಾಗ ಒಬ್ಬ ಮಹಿಳೆ ಇರ್ತಾರೆ, ಅವರು ಪಿಂಚಣಿ ಹಣವನ್ನು ಕೂಡ ಪಡಿತಾ ಇರ್ತಾರೆ, ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಪಡಿತಾ ಇರ್ತಾರೆ. ಇಂತಹ ಫಲಾನುಭವಿಗಳಿಗೆ, ಇಂತಹ ಒಂದು ಮಹಿಳೆಯರಿಗೆ ಟೋಟಲ್ ಆಗಿ
ಇಲ್ಲಿ 4,000 ರೂಪಾಯಿ ಹಣದ ಜೊತೆ 1,400 ರೂಪಾಯಿ ಹಣನೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ. ನೋಡಿ, ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಇದು ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಕೊನೆಯ ಒಂದು ಚಿಕ್ಕ ಅಪ್ಡೇಟ್ ಇದೆ, ದಯವಿಟ್ಟು ಕೊನೆಯವರೆಗೂ ಕೂಡ ನೋಡಿ. ಏನಂದ್ರೆ ಇಲ್ಲಿ ಎಲ್ಲಾ ಫಲಾನುಭವಿಗಳು ಕಾಯ್ತಾ ಇದ್ರು ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ, ಕೊನೆಗೂ ಕೂಡ ಬರಲಿಲ್ಲ. ಹೀಗಾಗಿ ತುಂಬಾ ಜನ ನಿರಾಶ್ರಿತರಾಗ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ನಿಮಗೆ ಏನ್ ಅನಿಸ್ತಾ ಇದೆ ಅಲ್ಲ, ಅದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಉಪಯೋಗ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲಾ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು.